ನಮಸ್ಕಾರ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ. ಇವಾಗ ಒಂದು ಗುರುವಾಣಿ. ಗುರುಗಳು ಏನು ತಿಳಿಸ್ತಾರೆ ಅಂದ್ರೆ, ನಮ್ಮ ಹರಿಸರ್ ಏನು ತಿಳಿಸ್ತಾರೆ ನಿನ್ನೆ ಪಾಠ ಅಂದ್ರೆ ನಮ್ಮ ಕ್ಲಾಸಲ್ಲಿ, ಸಮರ್ಪಣೆಗೂ ಶರಣಾಗತಿಗಿರುವ ವ್ಯತ್ಯಾಸ ಏನು ಅಂತ. ಇದು ನಮಗಂತೂ ಗೊತ್ತಿರಲಿಲ್ಲ. ಸಮರ್ಪಣೆ ಅಂದ್ರೆ ಶರಣಾಗತಿ ಎರಡು ಒಂದೇ ಅಂದ್ಕೊಂಡಿದ್ದೀವಿ ನಾವು. ಸಮರ್ಪಣೆ ಮಾಡಿಬಿಡೋದು, ಶರಣಾಗತಿ ಆಗಿಬಿಡೋದು ಅಂತ ಅಂದ್ಕೊಂಡಿದ್ವಿ. ಸಮರ್ಪಣೆ ಶರಣಾಗತಿಗಿರುವ ವ್ಯತ್ಯಾಸ ಏನಂತ ಹೇಳ್ತಾರೆ. ಸಮರ್ಪಣೆ ಅಂದ್ರೆ ನಾನು ಅರ್ಪಣೆ ಮಾಡೋದು, ನನಗೆ ನಾನು ಅರ್ಪಣೆ ಮಾಡೋದು. ನಾನು ಅರ್ಪಣೆ ಮಾಡೋದು ಅಂದ್ರೇನು? ನನ್ನ ಅಹಂಕಾರ, ಮನಸ್ಸಿನ ಶರೀರದಲ್ಲಿರೋ ನೋವುಗಳು ಅರ್ಪಣೆ ಮಾಡೋದು. ನಾನು ಮಾಡೋದು, ಅರ್ಪಣೆ ಮಾಡೋದು ಸಮರ್ಪಣೆ ಆಗ್ತದಂತ. ಮತ್ತು ಶರಣಾಗತಿ ಅಂದ್ರೆ ಏನು ಅಂದ್ರೆ, ನಾನು ಆಗಿರ್ತೇನೆ, ನಾನು ಆಗುತ್ತೇನೆ, ನಾನು ಶರಣಾಗತಿ. ನಾನು ಅನ್ನೋದು ಬಿಟ್ಟು, ಅದು ನನ್ನಲ್ಲಿರೋ ಅಹಂಕಾರ, ಇದು ಮನಸ್ಸು ಶರೀರದ ನೋವುಗಳನ್ನು ಅರ್ಪಣೆ ಮಾಡೋದಲ್ಲ. ನಾನು ಅನ್ನೋದೇ ಇಲ್ಲ ಅಲ್ಲಿ, ನಂದೇನು ಇಲ್ಲಾರ್ದಂಗೆ ಆದಾಗ ಅದು ಶರಣಾಗತಿ ಆಗ್ತದಂತ ಗುರುಗಳು ತಿಳಿಸ್ತಾರೆ. ಹೇಗಂದ್ರೆ, ಶತ್ರುಗಳಿಗೂ ಕೂಡ ಶರಣಾಗತಿ ಆಗ್ತೀವಿ ನಾವು ಒಂದೊಂದು ಸಾರಿ. ನನ್ನ ಕೈಲಿ ಆಗಲಿಲ್ಲ ಅಂದ್ರೆ ಶತ್ರುಗಳಿಗೂ ಕೂಡ ಶರಣಾಗತಿ ಆಗ್ಬಿಡ್ತೀವಿ. ನನ್ನ ಕೈಲಿ ಏನೂ ಆಗಲ್ಲ ಅಂತಂದಾಗ ಶರಣಾಗತಿ ಆಗ್ತೀವಿ ಅಂತ. ಅದೂ ಒಂಥರ ಶರಣಾಗತಿ. ನನ್ನ ಕೈಲಿ ಆಗಲ್ಲ ಅನ್ನೋದು ಒಂದು ವಸ್ತು, ಅದನ್ನೂ ಒಂದಿನ ನನ್ನ ಕೈಲಿ ಅಂತ ಐತಲ್ಲ, ಅದು ಇದ್ದಾಗ ಅದು ಸಮರ್ಪಣೆನೇ ಆಗ್ತದೆ. ಅದು ಶರಣಾಗತಿ ಅನ್ಕೋತೀವಿ, ಸಮರ್ಪಣೆ ಅಂತ ಅಂತಾರೆ. ನನಗೆ ಗೊತ್ತಿಲ್ಲ ಅಂದಾಗ ಕೂಡ ಶರಣಾಗತಿ ಆಗ್ತದೆ. ನನಗೆ ಗೊತ್ತಿಲ್ಲಪ್ಪ ಅದು ಅಂತ ಅಂತೀವಲ್ಲ, ಅದನ್ನು ಕೂಡ ಶರಣಾಗತಿ ಆಗ್ತಂತಾರೆ. ಒಂದು ಕಡೆ ಪ್ರಾಪಂಚಿಕತೆಯಲ್ಲಿ ಸಮರ್ಪಣೆ ಮಾಡ್ತೀವಿ, ಮತ್ತು ಆಧ್ಯಾತ್ಮಿಕದಲ್ಲಿ ಶರಣಾಗತಿ ಆಗ್ತೀವಿ. ಯಾಕೆ ನೋಡ್ರಿ, ಎಷ್ಟು ವಿಚಿತ್ರ ಐತಿ, ಭಾಳ ಆನಂದ ಆಗ್ತದೆ. ಇವಾಗ ಸಮರ್ಪಣೆ ಪ್ರಾಪಂಚಿಕ ವಿಷಯದಲ್ಲೆಲ್ಲ ನಾನು ಮಾಡಿದೆ ಹಾಗಾಯಿತು ಹೀಗಾಯಿತು ಅಂತೀವಲ್ಲ, ಅದು ಅರ್ಪಣೆ ಮಾಡ್ದಂಗೆ, ಅದು ಸಮರ್ಪಣೆ ಮಾಡ್ದಂಗೆ. ಈ ಆಧ್ಯಾತ್ಮಿಕದಲ್ಲಿ ನೋಡ್ರಿ, ಇನ್ನೂ ಕಲಿಯೋದೇ ಐತಿ. ನಾವು ಹೊಸದು ಕಲಿಯೋದೇ ಆಗಿರ್ತೈತಿ. ಅದಕ್ಕಲ್ಲಿ ನಂದೇನು ಇಲ್ಲ, ಕಲಿಯೋದೇ ಐತಿ ಹೊಸದು ಆಧ್ಯಾತ್ಮಿಕದಲ್ಲಿ. ಅದಕ್ಕೆ ನಾನು ಶರಣಾಗತಿ ಅದು ಗುರುಗಳು ಹೇಳೋ ಪಾಠಗಳಿಗೆ ನಾನು ಶರಣಾಗತಿ ಆಗ್ತೀನಿ ಅಂತ ನನಗನ್ನಿಸ್ತೈತೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹದ್ದು ನೋಡ್ರಿ, ಮೇಲೆ ಹಾರುತ್ತಾನ ರೆಕ್ಕೆ ಬಿಡಿತೈತಿ. ಅದು ರೆಕ್ಕೆ ಬಿಡಿತದ, ಅದು ಸಮರ್ಪಣೆ ಮಾಡ್ತೈತೆ. ಅಲ್ಲಿ ಮೇಲೆ ಹೋದ್ಮೇಲೆ ಏನು ಮಾಡ್ತೈತಿ? ಸುಮ್ಮನೆ ತೇಲಾಡ್ತೈತೆ. ಅದು ರೆಕ್ಕೆ ಬಡಿಲಾರೆ ತೇಲಾಡ್ತೈತಿ. ಅವಾಗ ಹಗುರಾಗ್ಬಿಡ್ತದೆ ಅಂತ ಹೇಳ್ತಾರೆ. ಅದು ಹಗುರಾಗ್ತದೆ. ನಾವು ಎಷ್ಟೇ ಹಾರಾಡಿದ್ರೂ ನಾವಿಲ್ಲಿ ಈ ಪ್ರಾಪಂಚಿಕ ಜೀವನದಲ್ಲಿ ಎಷ್ಟು ಹಾರಾಡ್ತೀವಿ ಅಂದರೂ ಕೂಡ ಸೋಲ್ತೀವಿ ಅಂತ ಹೇಳ್ತಾರೆ. ನಾನು ಮಾಡ್ತಿದ್ದೆ ಅಂದ್ರೆ, ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದ್ರೆ ಸೋಲ್ತೀವಿ ಅಂತ ತಿಳಿಸ್ತಾರೆ ಗುರುಗಳು. ಅದೇ ನಾವು ಎಷ್ಟೇ ಹೋರಾಡ್ತೀವಿ ಅಷ್ಟೇ ಕೆಳಗೆ ಬೀಳ್ತೀವಿ. ನಾವು ಎಷ್ಟು ಹೋರಾಡ್ತೀವಲ್ಲ ಅಷ್ಟೇ ಕೆಳಗೆ ಬಿಡ್ತೀವಿ ಅನ್ನೋದು ನಾನು ಮಾಡ್ತೀನಿ ಅದು. ಯಾವಾಗ ಮಾಡೋದನ್ನು ಕೈ ಬಿಡ್ತೀವೋ ಅವಾಗ ನನ್ನ ಕೈಲಿ ಏನೂ ಆಗಲ್ಲ, ಮಾಡೋದನ್ನು ಕೈ ಬಿಡ್ತೀವಿ, ಆಗ ಹಗುರಾಗ್ತೀವಿ. ಆ ಹದ್ದಿನ ಥರ ಮೇಲೆ ಹಾರಿಬಿಟ್ಟು ಆಮೇಲೆ ತೇಲಾಡ್ತೈತಲ್ಲ, ಹಂಗೆ ನಮಗೆ ನಾನು ಅನ್ನೋದನ್ನು ಬಿಟ್ಟಾಗ ಹಗುರಾಗ್ತೀವಿ ಅಂತ ಗುರುಗಳು ತಿಳಿಸ್ತಾರೆ. ಇದೇ ರೀತಿ ಈ ಸಮರ್ಪಣೆಗೂ ಶರಣಾಗತಿಗೂ ಏನು ವ್ಯತ್ಯಾಸ ಅಂತ ಅಂದಾಗ, ಈ ಪಾಠ ಬಂದಾಗ ನನಗೆ ನೆನಪಾಯಿತು. ಏನಾಯಿತು ಅಂದ್ರೆ, ಈ ನನ್ನ ಸ್ವಂತ ಅನುಭವನೇ ಇದು. ಕರೋನಾದಾಗ ನಾನು ಡಿಪ್ರೆಷನ್ಗೆ ಹೋಗಿದ್ನಲ್ಲ, ಹಾಗಾಗಿ ಇದು ಗಂಡನ್ನ ಕರ್ಕೊಂಡು ಬದುಕಲ್ಲೇ ಅಂತ ಅಂದಾಗ ಹಾಸ್ಪಿಟ್ಲ್ 105 ಜ್ವರ ತೊಗೊಂಡು ಹೋಗಿ, 105 ಜ್ವರ ಇದ್ದು ಬಿಜಾಪುರದಲ್ಲಿ, ಬೆಂಗಳೂರಲ್ಲಿ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ವಿ, ತೋರಿಸ್ಕೊಂಡ್ವಿ. ದುಡ್ಡಿತ್ತು, ಹಾಕಿದ್ವಿ. ನನ್ನ ಗಂಡ ಬಂದ, ನನ್ನ ಮಕ್ಕಳು ಬಂದರು, ಇದೆಲ್ಲ ಎಷ್ಟೊಂದು ನೋವು ಚಿಂತೆಗಳು ಇವೆಲ್ಲನೂ ಸಮರ್ಪಣೆ ಮಾಡಿ ನಾನು ತೋರಿಸ್ಕೊಂಡ್ಬಂದೆ ಹಾಸ್ಪಿಟ್ಲಿಗೆ. ಆದರೂ ಕೂಡ 105 ಜ್ವರ ಇತ್ತಲ್ಲ, 105 ಜ್ವರ ಬರಬೇಕಾದ್ರೂ ಇನ್ನು 105 ಜ್ವರನೇ ತೊಗೊಂಡ್ಬಂದಿದ್ದೆ ನಾನು. ಆದರೆ ಅಲ್ಲಿ ಏನಿತ್ತು, ನಾನು ಶರಣಾಗತಿ ಇರಲಿಲ್ಲ, ಸಮರ್ಪಣೆ ಮಾಡ್ತಿದ್ದೆ. ದುಡ್ಡದಂತ ತೋರಿಸ್ಕೊಳ್ಳೋದು, ಗಂಡ ಬಂದು ದವಾಖಾನೆ ಐತೆ ಅಂತ ನೋಡಿಸ್ಕೊಳ್ಳೋಣ, ಏನಾಗುತ್ತೆ, ಆರಾಮದಾಗತ್ತದ ಬಿಡು ಅಂತ ಈಗ ನಾನು ಮಾಡ್ತಾ ಇರೋದು. ಅದಕ್ಕಾಗಿ ಅಲ್ಲಿ ಸಮರ್ಪಣೆ ಆಗಿತ್ತೇನೋ ಅನ್ನಿಸ್ತೈತೆ ನನಗೆ. ಯಾಕಂದ್ರೆ ಈ ಪಾಠ ಬಂದಾಗ ಅನ್ನಿಸ್ತೈತೆ. ಆಮೇಲೆ ಅಲ್ಲಿ 105 ಜ್ವರ ತೊಗೊಂಡು ಹೋಗಿದ್ನಲ್ಲ, ಮತ್ತು 5 ಲಕ್ಷ ಖರ್ಚು ಮಾಡಿ ಒಂದು 15 ದಿನ ಇಟ್ಕೊಂಡು, ಮತ್ತು ಸಾಕು ಆಯ್ತು ಹೋಗ್ರಿ ಈಗ ಆರಾಮಾಗಿದ್ದೀರಿ ಅಂತ ಅವ್ರು ಕಳಿಸಿದ್ರು. ಆದ್ರೆ ನನ್ನ ಶರೀರಕ್ಕೆ ಬಂದ ರೋಗ ಸ್ವಲ್ಪ ಏನೋ ಔಷಧಿ ಹಾಕಿದ್ರೆ ಸ್ವಲ್ಪ ಚೈತನ್ಯ ಆಗಿದ್ನೇನೋ, ಆದರೆ ಮಾನಸಿಕ ರೋಗದಿಂದ ಮುಕ್ತಳಾಗಿರಲಿಲ್ಲ. ಆ ಮಾನಸಿಕ ಹೋಗಲಿಲ್ಲ ಅಂದ್ರೆ ಇನ್ನೂ 105 ಜ್ವರನೇ ಇದ್ದು, ಜ್ವರನೂ ಕಡಿಮೆ ಆಗಿರಲಿಲ್ಲ. ಆದರೂ ಮನೆಗೆ ಹೋಗ್ರಿ, ಯಾಕಂದ್ರೆ 5 ಲಕ್ಷ ಖರ್ಚಾಗಿತ್ತು. ಮತ್ತು ಎಷ್ಟು ದಿನ ಇಟ್ಕೋತಾರೆ? 15 ದಿನ ಇಟ್ಕೊಂಡಿದ್ರು ಕರೋನಾದಾಗ. ಆಯ್ತು ಹೋಗ್ರಿ ಮನೆಗೆ ಅಂತ ಕಳಿಸಿದ್ರು. ನಾನು ಬಂದು ಬೆಡ್ರೂಮ್ ಸೇರಿಸಿಬಿಟ್ರು. ಯಾರೂ ನನ್ನ ಹತ್ರ ಬರೋರಿಲ್ಲ, ಮಾತಾಡ್ಸೋರಿಲ್ಲ. ಆಯಿತು, ಎಷ್ಟು ದಿನ ಇರ್ತಾಳೆ ಇರಲಿ, ಮುಗಿದು ಬಂದ ಕಾಲಕ್ಕೆ ಏನಾರು ಆಗ್ತದೆ ಬಿಡು ಅಂತೇಳಿ ಎಲ್ಲ ಕೈ ಚೆಲ್ಲಿ ಬಿಟ್ಟುಬಿಟ್ಟಿದ್ರು. ನಾನು ಕೈ ಚೆಲ್ಲಿಬಿಟ್ಟೆ, ಏನಾರ ಆಗಲಿ ಬಿಡು ಇನ್ನು ಅಂತೇಳಿ.
ಏನು ತೋರಿಸ್ಕೊಂಡಿದ್ದು ಆಯಿತು, ಎಲ್ಲ ಬಂದಿದ್ದು ಆಯಿತು, ಆರಾಮತ್ತು ಆಗಿರಲಿಲ್ಲ. ಮತ್ತು ಬೆಡ್ರೂಮ್ ಸೇರಿ ನನಗೆ ಯಾರು ಮಾತಾಡ್ಸೋರಿಲ್ಲ, ನನ್ನ ಏನೂ ಇಲ್ಲ, ಊಟ ಸೇರ್ತಾರಲ್ಲ, ಏನೂ ಸೇರಲ್ಲ, ಯಾಕಂದ್ರೆ ಮಾನಸಿಕ ಹಿಂಸೆ ಇತ್ತಲ್ಲ. ಆಗ ನನಗೆ ಯಾರೂ ಸೇರ್ಲಾರ್ದ ಏನಾಯಿತು, ನಾನು ಕೈ ಚೆಲ್ಬಿಟ್ಟೆ. ಹೆಂಗೆ ಹದ್ದು ಮೇಲೆ ಹಾರಿ 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 ಕಷ್ಟಪಟ್ಟು ಹಾರಿ ತೇಲಾಡ್ತೈತಲ್ಲ, ಆ ತೇಲಾಡೋ ಸ್ಥಿತಿಗೆ ಬಂದಿನಿ ಅಂತ ಅನ್ನಿಸ್ತೈತೆ ನಾನು. ಯಾಕಂದ್ರೆ ನಾನು ಕೈ ಚೆಲ್ಬಿಟ್ಟೆ, ಸೋತುಬಿಟ್ಟೆ ನಾನು. ಆಯಿತು, ನನ್ನ ಕೈಲಿ ಏನೂ ಆಗೋಲ್ಲ, ತೋರಿಸ್ಕೊಂಡು ಬಂದ್ವಿ, ಎಲ್ಲ ಮಾಡಿದ್ವಿ, ಇನ್ನೇನು ಮಾಡೋದೈತಿ, ಡಾಕ್ಟ್ರೂ ಆಯಿತು, ಎಲ್ಲನೂ ಆಯಿತು, ಇನ್ನೇನು ಮಾಡೋದದ. ಹಾಗಾಗಿ ನನ್ನ ಕೈಲಿ ಏನೂ ಆಗೋಲ್ಲ, ಏನು ಉಳಿದಿರ್ತೀನಿ, ಸತ್ತರ ಸತ್ತಿರ್ತೀನಿ, ಏನಾರ ಆಗಲಿ ಅಂತ ಹೇಳಿ ಅಂದು ಶರಣಾಗತಿ ಆದ್ನೆ ಅನಿಸುತ್ತೆ. ನಾನು ಇದನ್ನು ನೋಡ್ಬೇಕಂದ್ರೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದಾಗ ಆ ಶರಣಾಗತಿ ಅನ್ನೋದು ಬಂದಿದ್ದಿರಬೇಕು. ಅದಕ್ಕೆ ಮತ್ತು ಈ ಪತ್ರಿಜಿ ಗುರುಗಳಂತ ಆಧ್ಯಾತ್ಮಿಕದಲ್ಲಿ ನನಗೆ ಆನಂದ ಸಿಕ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಅನುಭವ. ಶರಣಾಗತಿಗೂ ಸಮರ್ಪಣೆಗೂ ಇರುವ ವ್ಯತ್ಯಾಸನೂ ಕೂಡ ನನ್ನ ಅನುಭವಕ್ಕೆ ಟ್ಯಾಲಿ ಐತೇನೋ ಅಂತ ಅನ್ಕೋತೀನಿ. ಯಾಕಂದ್ರೆ ಅವಾಗ ನಾನು ಮಾಡ್ತೀನಿ ಅದು ಹೋಯಿತು. ಯಾಕೆ ನಾನು ಮಾಡ್ತೀನಿ ರೊಕ್ಕ ಹೋದು ಎಲ್ಲ ಹೋದು, ಎಷ್ಟಾದ್ರೂ ಆರಾಮ ಅನ್ನಿಸ್ಲಿಲ್ಲ. ಬೆಡ್ರೂಮ್ ಸೇರಿಬಿಟ್ರು, ಎಷ್ಟು ದಿನ ಇರ್ತಾಳೆ ಇರಲಿ ಅಂದ್ಬಿಟ್ರು ಎಲ್ಲರೂ. ನನ್ನ ಮನಸ್ಸು ಹಂಗಾಯ್ತು, ಏನಾರ ಆಗಲಿ, ಯಾಕಂದ್ರೆ ಎಷ್ಟು ಮಾತ್ರೆ ತೊಗೋತೀನಿ, ಎಷ್ಟು ಔಷಧಿ ಮಾಡ್ಕೊಂಡೆವು, 5-6 ಲಕ್ಷ ಗಟ್ಟಲೆ ಮಾಡ್ಕೊಂಡೆವು, ಅಂದರೂ ಕೂಡ ಆರಾಮಾಗಿಲ್ಲಲ್ಲ, ಏನಾಗ್ತದೆ ಆಗಲಿ ಬಿಡು, ಏನಾರ ಆಗಲಿ ಅಂತ ಶರಣಾಗತಿ ಆದ. ನಾನಿರಲಿಲ್ಲ ಅಲ್ಲಿ, ಏನಾರ ಆಗಲಿ ಅಂತ ಅಂದಾಗ ಈ ಆಧ್ಯಾತ್ಮಿಕದಲ್ಲಿ ಶರಣಾಗತಿ ಆದೆ ನಾನು. ಆಮೇಲೆ ಪತ್ರಿಜಿಗಳ ಆನಾಪಾನಸತಿ ಧ್ಯಾನ ಸಿಕ್ತು. ಆ ಧ್ಯಾನದಿಂದ ನೋಡ್ರಿ ಅದ್ಭುತನೇ. ಅದು ಹೆಂಗಂದ್ರೆ ಆ ಹದ್ದು ಹೆಂಗೆ ಮ್ಯಾಲೆ ಹೋಗಿ ಹಾರಾಡಿ ಹಾರ್ಕೊಂಡು ಹೋಗಿ ತೇಲಾಡ್ತಿತ್ತಲ್ಲ, ಹಾಗೆ ನಾನು ಶ್ರಮಪಟ್ಟು ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿ ತೋರ್ಸ್ಕೊಂಡು ಬಂದು ಹೈರಾಣಾಗಿ ಎಲ್ಲ ಕಷ್ಟಪಟ್ಟು ಆಮೇಲೆ ಮುಗೀತು ನಂದು ಅಂತ ಶರಣಾಗತಿ ಆದ್ಮೇಲೆ ಆವಾಗ ನಾನು ತೇಲಾಡ್ತಾ, ಆವಾಗ ಪ್ರಾಪಂಚಿಕ ಶರಣಾಗತಿ ಆದಾಗ ತೇಲಾಡೋ ಸ್ಥಿತಿ ಬಂತು ಅನಿಸುತ್ತೆ ನನಗೆ. ಯಾಕಂದ್ರೆ ಆವಾಗ ಹಗುರೈತೆ ನನಗೆ ಗುರುಗಳ ಆಧ್ಯಾತ್ಮಿಕ ಪಾಠ. ಇದು ಪಾಠ ಮತ್ತು ಧ್ಯಾನ ಸಿಕ್ತು. ಆನಂದ, ಆರೋಗ್ಯ, ಐಶ್ವರ್ಯ ಎಲ್ಲನೂ ಸಿಕ್ತು. ಧ್ಯಾನ ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಈ ಶರಣಾಗತಿಗೂ ಸಮರ್ಪಣೆಗೂ ಇರುವ ವ್ಯತ್ಯಾಸ ನಮ್ಮ ಗುರುಗಳ ಪಾಠ ಹೇಳಿದಾಗ ನನಗೆ ಈ ಥರ ಆಯ್ತು. ಅದಕ್ಕೆ ನಾನು ಮಾಡ್ತೀನಂದ್ರೆ ಯಾವುದೂ ಆಗೋದಿಲ್ಲ. ಅದು ಶರಣಾಗತಿ. ಪ್ರಕೃತಿ ಮಾತೆ ಭೂ ಮಾತೆ ಎಲ್ಲ ಅವ್ರು ನಡೆಸ್ದಂಗೆ ಆಗೋದು. ಪ್ರಕೃತಿಯ ನಿಯಮವಾಗಿ ಆಗ್ತದೆ. ಸುಮ್ಮನೆ ನಾನು ಓಡಾಡ್ತೀನಿ ಅಷ್ಟೇ. ಅದಕ್ಕೆ ಪ್ರಕೃತಿಗೆ ಒಪ್ಪಿಸ್ಬಿಡೋಣ. ಏನೇ ಕೆಲಸ ಇರಲಿ, ಪ್ರಾಪಂಚಿಕ ಕೆಲಸಗಳಿರಲಿ, ಯಾವುದೇ ಕೆಲಸ ಇರಲಿ, ನಾನು ಮಾಡ್ತೀನಂದ್ರೆ ಆಗೋದಿಲ್ಲ. ಎಷ್ಟು ಹಾರಾಡಿದ್ರೂ ನಾನು ಸೋಲುವುದೇ ಗ್ಯಾರಂಟಿ. ನಾನು ಸೋಲದೆ ಸುಮ್ಮನೆ ಹಾರಾಡ್ತೀನಿ ಅಷ್ಟೇ. ನನ್ನ ಸಮಾಧಾನಕ್ಕಷ್ಟೇ ನಾನು ಮಾಡ್ತೀನಿ ಅಂತ ಅನ್ಕೋತೀನಿ. ಇವಾಗ ಹೋರಾಟ ಏನೂ ಬೇಕಾಗಿಲ್ಲ. ಸುಮ್ಮನೆ ಕೂತು ಧ್ಯಾನ ಮಾಡೋದು, ಸಮರ್ಪಣೆ ಶರಣಾಗತಿಯಿಂದ ಪ್ರಕೃತಿ ಮಾತೆಗೆ ಒಪ್ಪಿಸೋದು. ಶರಣಾಗತಿ ಆದ್ನಂದ್ರೆ ಅವಾಗ ಹಗುರಾಗ್ಬಿಡ್ತೀನಿ ನಾನು. ಏನೋ ಒಂದು ಕೆಲಸ ನೋಡ್ರಿ ನನ್ನ ಕೈಲೇ ಮಾಡೋಕ್ಕಾಗಲ್ಲ, ಏನಾರ ಮಾಡಿರಿ ಗುರುಗಳೇ, ನೀವೇ ಮಾಡಿರಿ, ಇನ್ನು ನಮ್ಮ ಕೈಲಿ ಆಗೋದಿಲ್ಲ, ಆದ್ರಿಗೂ ಓಕೆ, ಅಲ್ಲಂದ್ರೆ ಓಕೆ ಅಂತ ಅಂತೀವಲ್ಲ, ಆ ಶರಣಾಗತಿ ಆಗ್ತೀವಲ್ಲ, ಅವಾಗೆಲ್ಲ ಕೆಲಸ ಕೂಡ ಸಕ್ಸಸ್ ಆಗ್ತಾವೆ. ಅಂದ್ರೆ ಅವು ಹಗುರಾಗ್ತೀವಿ ನಾವು ಅಂತ ಹೇಳ್ತೀನಿ. ಮುಕ್ತಿನೂ ಕೂಡ ಈ ಕಷ್ಟಗಳಿಂದ ಮುಕ್ತರಾಗ್ತೀನಿ ಅಂತ ಮುಕ್ತ ಆದೆ ನಾನು. ಮುಕ್ತಿನೇ ದೊರಕ್ತು ಅನ್ನಿಸ್ತೀನಿ ನನಗೆ. ಮುಕ್ತಿನೇ ಆಯ್ತಲ್ಲಿ. ಆಧ್ಯಾತ್ಮಿಕ ಪಾಠ ನಮ್ಮ ಹರಿಸರ್ ಪಾಠಗಳು ಮತ್ತು ಧ್ಯಾನ, ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಿರ್ತೀನಲ್ಲ, ಈ ಥರ ಈ ಆನಂದ, ಆರೋಗ್ಯ, ಐಶ್ವರ್ಯನ ಪಡ್ಕೊಂಡಿದ್ದೀನಿ, ಆನಂದವಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಮರ್ಪಣೆಗೂ ಶರಣಾಗತಿಗೂ ಇರುವ ವ್ಯತ್ಯಾಸ. ನಾನು ಮಾಡ್ತೀನಿ ಅಂದ್ರೆ ಸಮರ್ಪಣೆ, ನನ್ನ ಕೈಲಿ ಏನೂ ಆಗಲ್ಲ, ನೀವೇ ಮಾಡಿರಿ ಅನ್ನೋದು ಶರಣಾಗತಿ. ಆವಾಗ ಶರಣಾಗತಿ ಆದಾಗ ನಾನು ಹಗುರವಾಗಿರ್ತೀನಿ ಅಂತ ನನ್ನ ಅನಿಸಿಕೆಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಈ ಥರ ಎಲ್ಲರೂ ಕೂಡ ನಾನು ಮಾಡ್ತೀನಿ ಅಂತ ಬಸ್ ಹೋಗ್ತಾ ಇರ್ತದೆ, ಡ್ರೈವರ್ ಸಮಾಧಾನವಾಗಿ ಕರ್ಕೊಂಡು ಹೋಗ್ತಾನೆ. ಊರು ಬರಲಿ ಅಂತ ಮಧ್ಯದಲ್ಲಿ ಎದ್ದು ನಿಂತಂಗೆ ಆಗೈತೆ. ನಾವು ಬೇಗ ಹೋಗ್ಬೇಕು ಅಂತೇಳಿ ಮಧ್ಯದಲ್ಲಿ ಎದ್ದು ನಿಂತ್ರೆ ಆ ಡ್ರೈವರ್ ಕರ್ಕೊಂಡು ಹೋದಾಗ ತಾನೇ ಬಸ್ ಹೋದಾಗೇ ನಾವು ಊರಿಗೆ ಹೋಗಿ ಮುಟ್ಟೋದು. ನನ್ನ ಸಮಾಧಾನಕ್ಕಾಗಿ ನಾನು ಎದ್ದು ನಿಂದಿರೋದಮ್ಮ, ಕೂಡೋದಮ್ಮ, ಅಂದರೆ ಈ ಗಡಿ ಬಿಡಿ ಸಂಸಾರ ನಾ ಮಾಡ್ತೀನಿ ಅದು ಹಾಕೋದು ತೆಗೆದು ಮಾಡ್ತೀನಲ್ಲ, ಹಂಗೆ ಮಾಡ್ತಾ ಇರ್ತೀನಿ. ಇದನ್ನೇ ಸ್ವಲ್ಪ ಶರಣಾಗತಿಯಾಗಿ ಎಲ್ಲ ಪ್ರಾಪಂಚಿಕ ವಿಷಯಗಳಲ್ಲಿ ಶರಣಾಗತಿ ಆದಾಗ ಆನಂದ ಸಿಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಗುರುಗಳಿಗೂ ಕೂಡ ಕೋಟಿ ವಂದನೆಗಳು. ಥ್ಯಾಂಕ್ ಯು ಅಂತ ಪತ್ರಿಜಿ ಗುರುಗಳಿಗೂ ಹೇಳ್ತೀನಿ. ಧನ್ಯವಾದಗಳು ತಿಳಿಸ್ತೀನಿ. ಅವರಿಗೆಲ್ಲ ಪ್ರಕೃತಿ ಮಾತೆಗೆ ಕೃತಜ್ಞರಾಗಿರೋಣ. ಯಾಕಂದರೆ ಎಲ್ಲ ವಸ್ತುಗಳು ನಮಗಾಗಿ ಬಳಸಿಕೊಡ್ರಂಥ ಸೃಷ್ಟಿಕರ್ತ ಆರಾಮಾಗಿ ಎಲ್ಲ ಸೃಷ್ಟಿ ಮಾಡಿ ಕಳ್ಸ್ಯಾನ. ಅದನ್ನು ತೊಗೊಂಡು ಬಳಸ್ಕೊಂಡು ಆನಂದವಾಗಿರೋಣ. ಬರೀ ಕಂಪ್ಯಾರಿಸನ್ ಜೀವನ, ಅವ್ರು ಹಂಗಿದ್ರಲ್ಲ, ಅವ್ರಿಗೆ ಅದೇ ಕೊಟ್ಟು ನನಗಿದೂ ಇಲ್ಲಲ್ಲ, ಇರೋಷ್ಟರಲ್ಲಿ ಎಲ್ಲ ಇರುತ್ತದೆ. ಎಲ್ಲ ನನಗೆ ಸರಿಯಾಗಿಯೇ ಬೇಕು ಅಂತ ಸೃಷ್ಟಿಕರ್ತ ಮಾಡಿ ಕಳಿಸ್ಯಾನ. ಅದನ್ನು ಬಳಸ್ಕೊಳ್ಳೋ ರೀತಿ ನಮಗೆ ಗೊತ್ತಿಲ್ಲ ಅಷ್ಟೇ. ಬಳಸ್ಕೊಂಡು ಆರೋಗ್ಯ, ಆನಂದ ಪಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಧ್ಯಾನಸ್ಥರಾಗೋಣ. ಆನಾಪಾನಸತಿ ಧ್ಯಾನ ತುಂಬ ಅದ್ಭುತವಾದ ಧ್ಯಾನ, ತುಂಬ ಸರಳ ಧ್ಯಾನ ಐತಿ. ಆರಾಮಾಗಿ ಕೈ ಕಟ್ಟುವುದದ, ಕಾಲು ಕಟ್ಟೋದು, ಕಣ್ಣು ಮುಚ್ಚೋದು, ಉಸಿರಾಟದ ಮೇಲೆ ಗಮನ ಇಡೋದು. ನಮ್ಮ ವಯಸ್ಸು ಎಷ್ಟಿರ್ತದೆ ಅಷ್ಟೇ ಸಮಯ
ವಯಸ್ಸು 50 ವರ್ಷದಿದ್ರೆ 50 ನಿಮಿಷ, 20 ನಿಮಿಷ, 20 ವರ್ಷದಿದ್ರೆ 20 ನಿಮಿಷ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ಧ್ಯಾನ ಮಾಡೋದು, ಬೇಡಿದ್ದನ್ನೆಲ್ಲ ಪಡ್ಕೊಳ್ಳೋದು ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲರೂ ಕೂಡ ಶರಣಾಗತಿಯಾಗಿ ಭೂಮಾತೆ ಪ್ರಕೃತಿ ಮಾತೆಗೆ ಶರಣಾಗತಿಯಾಗಿಬಿಟ್ರೆ ಎಲ್ಲ ಕೂಡ ಆನಂದವಾಗಿಯೇ ಇರುತ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.